ಅಮಾವಾಸ್ಯೆನಲ್ಲಿ ಹರಿಕತೆ ನಡೆಯುತ್ತೆ. ಆ ಹರಿಕತೆ ಟೈಮಲ್ಲಿ ನಾವು ಎಳ್ಬತ್ತಿ ಹಚ್ತೀವಿ. ಎಳ್ಬತ್ತಿ ಹಚ್ತಾ ಹಚ್ತಾ ಮಧ್ಯರಾತ್ರಿನಲ್ಲಿ ಸ್ವಾಮಿ ಮಹಿಮೆ ಆಗ್ತಾರೆ. ಆವಾಗ ಸ್ವಾಮಿ ಬಂದ್ಬಿಟ್ಟು ನಾವು ಎಳ್ಬತ್ತಿ ಹಚ್ತಿರೋರಿಗೆ ನಾವು ಮನ್ಸಲ್ಲಿ ಏನು ಅಂದ್ಕೊಂಡು ಕೂತ್ಕೊಂಡು ಎಳ್ಬತ್ತಿ ಹಚ್ತಿರ್ತೀವೋ ಅದೇ ಥರನೇ ಸ್ವಾಮಿ ನಮ್ಮನ್ನು ಕರೀತಾರೆ. ನೀನು ಇದೇ ಥರನೇ ಕೂತ್ಕೊಂಡು ಹಚ್ತಿದ್ಯಲ್ಲ, ಬಾ ಮಗಳೇ, ನಿಂಗೆ ನೆಮ್ಮದಿ ಇಲ್ವಲ್ಲ, ಬಾ ಅಂತಂತ ಹೇಳ್ಬಿಟ್ಟು ನಮಗೆ ಸ್ವಾಮಿ ಅದೇ ಥರನೇ ಕರೆದ್ಬಿಟ್ಟು ವಾಗ್ದಾನ ಕೊಡ್ತಾರೆ. ಮತ್ತೆ ನಾನು ಬೆಳಗಿನ ಜಾವ ಬಂದು ಮತ್ತೆ ನಿಂಗೆ ವಾಗ್ದಾನ ಕೊಡ್ತೀನಿ ಅಂತಂತ ಹೇಳ್ಬಿಟ್ಟು ಅದೇ ಥರನೇ ಹೇಳ್ಬಿಟ್ಟು ಹೋಗ್ತಾರೆ. ನಾವು ಮತ್ತೆ ಎಳ್ಬತ್ತಿ ಹಚ್ಚೋದನ್ನು ಬೆಳಗಿನ ಜಾವ 5 ಗಂಟೆವರೆಗೂ ಕಂಟಿನ್ಯೂ ಮಾಡ್ತಾಯಿರ್ತೀವಿ. ಬೆಳಗಿನ ಜಾವದಲ್ಲಿ ಮತ್ತೆ ಸ್ವಾಮಿ ಮಹಿಮೆ ಆದಾಗ ಬೆಳಗಿನ ಜಾವ ಸ್ವಾಮಿದು ಪಟ್ಟ ಕೇಳೋದಿಕ್ಕೇನೆ ಬೆಳಗಿನ ಜಾವದಲ್ಲಿ ಒಂದು 50 ಜನದ ಮೇಲೆ ಬಂದಿರ್ತಾರೆ. ಆ 50 ಜನದ ಮಧ್ಯದಲ್ಲಿ ನಾವು ನಿಂತ್ಕೊಂಡು ಈ ಥರ ಆಗಬೇಕಪ್ಪ, ನಮಗೆ ಮನೆಯಲ್ಲಿ ಈ ಥರ ಕಷ್ಟ ಇದೆ ಅಂತ ಕೂತಿರ್ ಮನ್ಸಲ್ಲಿ ಅಂದ್ಕೊಂಡಿತ್ತಂದರೆ ಆ ಸ್ವಾಮಿ ಬಂದಾಗ ಅದೇ ಥರನೇ ನಮ್ಮನ್ನು ಕರೀತಾರೆ. ಕರೆದ್ಬಿಟ್ಟು ನಮಗೆ ಈ ಒಂದು ಕಾಯಿಯನ್ನು ಕೊಡ್ತಾರೆ. ಅವರು ಕಾಯಿ ಕೊಟ್ಬಿಟ್ಟು ನಿನ್ನ ಮನೆಯಲ್ಲಿ ಇಟ್ಬಿಟ್ಟು ಡೈಲಿ ನಂಗೆ ಪೂಜೆ ಮಾಡು, ನಾನು ಅದೇ ಥರನೇ ನಿಂಗೆ ಒಳ್ಳೇದು ಮಾಡ್ಕೊಂಡು ಹೋಗ್ತೀನಿ ಅಂತಂತ ಹೇಳ್ಬಿಟ್ಟು ಹೇಳ್ತಾರೆ. ನಮಗೆ ಅದೇ ಥರನೇ ಒಳ್ಳೇದಾಗ್ತಾ ಇದೆ ಮನೆಯಲ್ಲಿ ಅಂತ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಮಗೆ ಈ ಥರ ಒಂದು ಕಾಯಿಲಿ ಮೊಳಕೆ ಅನ್ನೋದು ಬರುತ್ತೆ. ಅದು ನಮಗೆ ಒಳ್ಳೇದಾಗ್ತಾ ಇದ್ರೆ ಈ ಥರ ಮೊಳಕೆ ಬಂದು ನಮಗೆ ಈ ಥರ ಗಿಡ ಆಗುತ್ತೆ. ನಾನು ಇದಕ್ಕೂ ಸೇರಿ ತೊಗೊಂಡಿರೋದು ಕಾಯಿ ಬಂದ್ಬಿಟ್ಟು 4ನೇ ಕಾಯಿದು. ಅದರಲ್ಲಿ 2 ಕಾಯಿ, 1 ಕಾಯಿ ಬಂದ್ಬಿಟ್ಟು ಇದೇ ಥರನೇ ಮೊಳಕೆ ಬಂದು ಪಾಟಿಗೆ ಹಾಕಿದ್ದೀನಿ ನಾನು. ಇನ್ನೊಂದು ಕಾಯಿ ಬಂದ್ಬಿಟ್ಟು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಆವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿದ್ದಕ್ಕೇ ಆ ಕಾಯಿ ಬಂದ್ಬಿಟ್ಟು ಒಳಗಡೆನೇ ಕೊಳ್ತಿ ಮೊಸರು ಥರ ಆಗಿತ್ತು. ಅದು ಬಂದ್ಬಿಟ್ಟು ನಮ್ಮ ಮನೇಲಿ ಪ್ರಾಬ್ಲಮ್ ಹೆಂಗೆ ಜಾಸ್ತಿ ಆಯಿತೋ ಕಾಯಿನೂ ಒಳಗಡೆನೆ ಅದು ಶಕ್ತಿ ತುಂಬಿ ಅಪ್ಪ ಕೊಡೋದ್ರಿಂದ ನಮ್ಮ ಮನೇಲಿ ಇರೋ ಪ್ರಾಬ್ಲಮ್ ಎಲ್ಲ ಬಂದ್ಬಿಟ್ಟು ಅದು ಕಾಯಿನಲ್ಲಿ ನಮಗೆ ಮನುಷ್ರಿಗಾಗೋದು ಕಷ್ಟ ತಪ್ಪಿಸಿ ಆ ಕಾಯಿನಲ್ಲಿ ಕಾಯಿ ಬಂದ್ಬಿಟ್ಟು ಕೊಳ್ತಿ ಮೊಸರಾಗಿತ್ತು. ಅದು ಬಿಸಾಕಿ ಆಮೇಲೆ ನೆಕ್ಸ್ಟ್ ಈ ಕಾಯಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಮೊಳಕೆ ಬಂದಿದೆ. ನಂದು ಇದು ತೊಗೊಂಡಿರೋದು 4ನೇ ಕಾಯಿ. ಅದೇ ಥರನೇ ನನ್ನ ಮನೆ ಸೈಟ್ ಆಗಿದೆ, ಸೈಟ್ ತೊಗೊಂಡಿದ್ದೀನಿ, ಪಾಯ ಆಗಿದೆ. ನೆಕ್ಸ್ಟ್ ಇಯರಲ್ಲಿ ನನ್ನ ಮನೆ ಕಂಪ್ಲೀಟ್ ಆಗ್ತಾಯಿದೆ. ಇಲ್ಲಿ ಬಂದು ನನಗೆ ತುಂಬ ಅನುಕೂಲ ಆಗಿದೆ.